ಪ್ರೈಸ್ ದ ಲಾರ್ಡ್. ಗುಡ್ ಮಾರ್ನಿಂಗ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜೀವನದ ವಾಕ್ಯ 16ನೇ ದಿನಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ದಿನದ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 113 4ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಆ ಒಂದು 4ನೇ ವಚನ ಏನು ಹೇಳ್ತದೆ ಎಂಬುದಾಗಿ ನಾನು ಓದುವವನಾಗಿದ್ದೇನೆ. ಯೆಹೋವನು ಎಲ್ಲ ಜನಾಂಗಗಳಲ್ಲಿ ಆತನು ಮಹೋನ್ನತನಾಗಿದ್ದಾನೆ. ಆತನ ಪ್ರಭಾವವು ಮೇಲಣ ಲೋಕಗಳಲ್ಲಿ ಮೆರೆಯುತ್ತದೆ. ನಮ್ಮ ಯೆಹೋವ ದೇವರಿಗೆ ಸಮಾನರು ಯಾರು ಎಂಬುದಾಗಿ ನಾವಿಲ್ಲಿ ನೋಡುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ಯೆಹೋವನು ಎಲ್ಲ ಜನಾಂಗಗಳಲ್ಲಿ ಆತನು ಮಹೋನ್ನತನು. ಎಲ್ಲ ಜನಾಂಗಗಳಲ್ಲಿ ಆತನು ಸರ್ವಶಕ್ತನು, ಆತನು ಮಹೋನ್ನತನಾಗಿದ್ದಾನೆ, ಆತನು ಉನ್ನತನಾಗಿದ್ದಾನೆ, ಆತನು ಪರಾಕ್ರಮಶಾಲಿಯಾಗಿದ್ದಾನೆ, ಆತನು ಬಲವುಳ್ಳಂತಹ ದೇವರಾಗಿದ್ದಾನೆ ಮತ್ತು ಆತನು ಸರ್ವಜ್ಞಾನಿ, ಸರ್ವವ್ಯಾಪ್ತಿ ಮತ್ತು ಸರ್ವಶಕ್ತನಾದಂತಹ ದೇವರು ಆತನಾಗಿದ್ದಾನೆ. ಅದು ಮಾತ್ರವಲ್ಲದೆ ತನ್ನ ಬರೀ ಬಾಯ ಮಾತಿನಿಂದ ಈ ಒಂದು ಸೃಷ್ಟಿಯನ್ನು ಆತನು ಉಂಟು ಮಾಡಿದ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಅದಕ್ಕಾಗಿ ಮತ್ತೆ ಆತನ ಪ್ರಭಾವವು ಮೇಲನ ಲೋಕಗಳಲ್ಲಿ ಅದು ಮೆರೆಯುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಆತನು ಪ್ರಭಾವವುಳ್ಳ ದೇವರು, ಘನವುಳ್ಳಂತಹ ದೇವರು, ಆತನು ಬಹಳ ಸರ್ವಶಕ್ತನಾದಂತಹ ದೇವರು ಆತನಾಗಿದ್ದಾನೆ. ಮತ್ತೆ ಕೆಳಗೆ ನಾವು ಓದುವಾಗ ಅಲ್ಲಿ ಬಹಳ ಅದ್ಭುತವಾದಂತಹ ಒಂದು ಮಾತನ್ನು ನೋಡ್ತೇವೆ. ನಮ್ಮ ಯೆಹೋವ ದೇವರಿಗೆ ಸಮಾನರು ಯಾರು ಎಂಬುದಾಗಿ. ಇದು ಬಹಳ ಏನಂದರೆ ಚಾಲೆಂಜಿಂಗ್ ಒಂದು ವಾಕ್ಯ ಎಂಬುದಾಗಿ ನಾವು ನೋಡ್ತೇವೆ. ಇದನ್ನು ಅನೇಕರು ಏನಂದರೆ ತಿರಸ್ಕಾರ ಮಾಡ್ತಾರೆ, ಅನ್ಯ ಜನರು ತಿರಸ್ಕಾರ ಮಾಡ್ತಾರೆ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಮ್ಮ ಯೆಹೋವನಿಗೆ ಸಮಾನರು ಯಾರು? ಆಕಾಶದಲ್ಲಾಗಲಿ, ಭೂಮಿಯಲ್ಲಾಗಲಿ, ಪಾತಾಳದಲ್ಲಾಗಲಿ ನಮ್ಮ ದೇವರ ಹಾಗೆ ಅಲ್ಲಿ ಯಾರೂ ಇಲ್ಲ. ಯಾಕಂದರೆ ಯೆಹೋವನ ಹಾಗೆ ಆತನು ಯಾರು ಇಲ್ಲ. ಮತ್ತು ಯೆಹೋವನಿಗೆ, ನಮ್ಮ ಸರ್ವಶಕ್ತನಾದ ಯೇಸು ಕ್ರಿಸ್ತನಿಗೆ ಸಮಾನರು ಯಾರು ಸಹ ಇಲ್ಲ. ಯಾವ ವ್ಯಕ್ತಿಗಳು ಸಹ ಇಲ್ಲ, ಯಾವ ದುಷ್ಟಶಕ್ತಿಗಳು ಸಹ ಯೇಸು ಕ್ರಿಸ್ತನ ಮುಂದೆ ಯಾವುದು ಸರಿ ಸಮಾನವಾಗಿ ಆಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಇಲ್ಲಿ ನೋಡ್ತೇವೆ, ನಮ್ಮ ಯೆಹೋವ ದೇವರಿಗೆ ಸಮಾನರು ಯಾರಿಲ್ಲ. ಆತನಿಗೆ ಸಮಾನರು ಯಾರಿಲ್ಲ. ಆಕಾಶದಲ್ಲಾಗಲಿ, ಭೂಮಿಯಲ್ಲಾಗಲಿ, ಪಾತಾಳದಲ್ಲಾಗಲಿ ಆತನಿಗೆ ಸರಿ ಸಮಾನವಾಗಿ ಇರುವಂತಹ ವ್ಯಕ್ತಿಗಳು ಯಾರು ಸಹ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯಾಕೆಂದರೆ ಆತನು ಏನಂದರೆ ಪ್ರಭಾವವುಳ್ಳಂಥ ದೇವರಾಗಿದ್ದಾನೆ. ಆತನು ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ಈ ಒಂದು ಸರ್ವ ಲೋಕಕ್ಕೆ ಆತನು ಅಧಿಪತಿಯಾಗಿದ್ದಾನೆ ಮತ್ತು ಈ ಎಲ್ಲ ಸಮಸ್ತಕ್ಕೂ ಸಹ ಆತನು ಒಡೆಯನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಈ ಎಲ್ಲ ಸಮಸ್ತವು ಆತನಿಂದಲೇ ಉಂಟಾಗಿದೆ ಮತ್ತು ಆತನಿಲ್ಲದೆ ಯಾವುದು ಸಹ ಈ ಲೋಕದಲ್ಲಿ ಉಂಟಾಗಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅಂತಹ ಶಕ್ತಿಯುಳ್ಳ ದೇವರು, ಅಂತಹ ಮಹಿಮೆಯುಳ್ಳ ದೇವರು, ಅಂತಹ ಪರಾಕ್ರಮಶಾಲಿಯಾದಂತಹ ದೇವರು, ಅಂತಹ ಸರ್ವಶಕ್ತನಾದಂತಹ ದೇವರಿಗೆ, ಯೇಸು ಕ್ರಿಸ್ತನಿಗೆ ಯಾರು ಸಹ ಸರಿ ಸಮಾನರು ಈ ಲೋಕದಲ್ಲಿ ಇಲ್ಲ. ಆತನ ಹಾಗೆ ಯಾರು ಇಲ್ಲ. ಆತನ ನಾಮದಲ್ಲಿ ನಮಗೆ ಎಲ್ಲವೂ ದೊರೆಯುವಂಥದ್ದಾಗಿದೆ. ಆತನ ಪರಿಶುದ್ಧನು, ಸರ್ವಶಕ್ತನು, ಆತನ ಮಹೋನ್ನತನು, ಆತನ ನೀತಿವಂತನು, ಆತನು ನಮಗೆ ತನ್ನ ಪ್ರೀತಿಯಿಂದ ತುಂಬಿಸಿ ಆತನ ಮಕ್ಕಳಾಗುವಂತೆ ನಮಗೆ ಮಾಡಿರುವಂತಹ ದೇವರು. ಸೊ ಅಂತಹ ದೇವರಿಗೆ ಯಾರು ಸಮಾನರಿಲ್ಲ. ನಮ್ಮ ದೇವರು ಆ ಒಂದು ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದ, ಅನೇಕ ಒಂದು ಅನಾರೋಗ್ಯದಲ್ಲಿರುವಂಥ ಕುರುಡರಿಗೆ ಕಣ್ಣನ್ನು ಕೊಟ್ಟ, ಕುಂಟರಿಗೆ ನಡೆಯುವಂತೆ ಮಾಡಿದ, ಸತ್ತಂತ ಲಾಜರಸರನ್ನು ಆತನು ಎಬ್ಬಿಸಿದ. ಮತ್ತು ಅದು ಮಾತ್ರವಲ್ಲದೆ ಆತನು ಏನಂದರೆ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ. ಆತನು ಸಮುದ್ರದ ಮೇಲೆ ನಡೆದ ಮತ್ತು ಆತನು ಅದಕ್ಕಿಂತ ಹೆಚ್ಚಾಗಿ ಆ ಒಂದು ಮರಣವನ್ನು, ಆ ಒಂದು ಸಮಾಧಿಯನ್ನು ಜಯಿಸಿದಂಥ ಯೇಸು ಕ್ರಿಸ್ತನಿಗೆ ಸರಿ ಸಮಾನರು, ಸರಿಸಾಟಿ ಯಾರು ಸಹ ಇಲ್ಲ. ಆಮೆನ್. ಅಂತಹ ಸರ್ವಶಕ್ತನಾದ ದೇವರನ್ನು ನಾವು ಆರಾಧಿಸ್ತಾ ಇದ್ದೇವೆ. ಆತನು ನಮಗೆ ತಂದೆಯಾಗಿದ್ದಾನೆ, ನಾವು ಆತನ ಮಕ್ಕಳಾಗಿದ್ದೇವೆ. ಎಂತಹ ಭಾಗ್ಯವನ್ನು ದೇವರು ನಮಗೆ ದಯಪಾಲಿಸಿದೆ ಪ್ರಿಯರೇ. ಸೊ ಅದಕ್ಕಾಗಿ ಅಂತಹ ಮಹೋನ್ನತವಾದಂತಹ ನಾಮವನ್ನು
ಯೇಸು ಕ್ರಿಸ್ತನ ನಾಮವನ್ನು ನಾವೆಲ್ಲರೂ ಕೊಂಡಾಡೋಣ, ಸ್ತುತಿಸೋಣ, ಆತನನ್ನು ಆರಾಧಿಸೋಣ. ಆತನ ಮಹೋಪಕಾರಗಳನ್ನು ಮತ್ತು ಸರ್ವಶಕ್ತನಾದಂಥ ಯೇಸು ಕ್ರಿಸ್ತನ ಕಾರ್ಯಗಳನ್ನು, ಆತನ ಸುವಾರ್ತೆಯನ್ನು, ಆತನ ಪ್ರೀತಿಯನ್ನು, ಆತನ ರಕ್ಷಣೆಯನ್ನು ನಾವು ಎಲ್ಲರ ಜನರಿಗೆ ನಾವು ಸಾರುವವರಾಗಿರೋಣ ಪ್ರಿಯರೇ. ಅದಕ್ಕಾಗಿ ನಾವು ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು, ನಮ್ಮ ದೇವರ ವಿರುದ್ಧವಾಗಿ ಆತನಿಗೆ ಸರಿಸಮಾನರು ಈ ಲೋಕದಲ್ಲಿ ಯಾರೂ ಸಹ ಇಲ್ಲ, ಇರಲಿಕ್ಕೆ ಸಹ ಆಗುವುದಿಲ್ಲ. ಆಮೇಲೆ ಸೊ ಎಂತಹ ಅದ್ಭುತವಾದಂತಹ ವಾಕ್ಯ. ಸೊ ದೇವರು ಈ ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ಅಂತಹ ಫಲಶಾಲಿಯಾದಂಥ ನಾಮವನ್ನು ನಾವೆಲ್ಲರೂ ಆರಾಧಿಸುವವರಾಗಿರೋಣ. ಸೊ ದೇವರು ಈ ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.